ಸಚಿವ ಸತೀಶ್ ಜಾರಕಿಹೊಳಿ ಪಕ್ಷವನ್ನು ಮುನ್ನಡೆಸಲಿ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವಾಗ ಏನಾಗಬೇಕೋ ತೀರ್ಮಾನ ಮಾಡೋದು ಹೈಕಮಾಂಡ್, ನಾವು ಯಾರೂ ಅಲ್ಲ. ಅದನ್ನು ಬಿಟ್ಟುಬಿಟ್ರೆ ಬೇರೆಯವರ ಮಾತಿಗೆ ಯಾಕ್ರಿ ಮಾನ್ಯತೆ ಕೊಡ್ತೀರಾ? ಮಾನ್ಯತೆ ಕೊಡಬೇಡಿ, ಮಾನ್ಯತೆನೇ ಇರಲ್ಲ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಮಾನ್ಯತೆ ಇರುತ್ತೆ ಹೊರತು ಬೇರೆ ಯಾರೇ ಏನೇ ಮಾತಾಡೋದು ಅದಕ್ಕೆ ಒಂದು ಮಾನ್ಯತೆ ಇರಲ್ಲ. ಅದಕ್ಕೆ ಯತೀಂದ್ರ ಹೇಳಿಕೆಯನ್ನು ನಾನು ಅನಾಲಿಸಿಸ್ ಮಾಡಲ್ಲ, ಅವ್ರ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್. ಮುಖ್ಯಮಂತ್ರಿಗಳಿದ್ದಾರೆ, ಹೈಕಮಾಂಡ್ ಇದೆ, ಅವ್ರು ನೋಡ್ಕೊಳ್ತಾರೆ ಬಿಡ್ರಿ. ವಿಪಕ್ಷದವರು ಇರೋದೇ ಬೆಂಕಿ ಹಚ್ಚೋಕೆ, ತುಪ್ಪ ಸುರಿಯೋದಕ್ಕವರು. BJPಯವರು ನಮ್ಮ ಮಂತ್ರಿಮಂಡಲ ರಚನೆ ಮಾಡ್ತಾರಾ? ನಮ್ಮ ಕ್ಯಾಬಿನೆಟ್ ಅವರು ರಚನೆ ಮಾಡ್ತಾರೆ ಅಂದರೆ BJPಯವರು ಇಲ್ಲ. ಸಂಪುಟ ಪುನರ್ರಚನೆಯ ಬಗ್ಗೆ CM ಹೈಕಮಾಂಡ್ಗೆ ಮಾತ್ರ ಗೊತ್ತು. ಕಾಂಗ್ರೆಸ್ ವ್ಯವಸ್ಥೆಗೆ ಯಾರು ಅನಿವಾರ್ಯವಲ್ಲ ಅಂತ ಮಹದೇವಪ್ಪನವರು ಹೇಳಿದ್ದಾರೆ. ಎಲ್ಲಿ ಗೊಂದಲಾಗಿದೆ ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಹೇಳೋದಕ್ಕೆ ನೀವೇ ಏನೇನೋ ಅರ್ಥ ಮಾಡ್ಕೊಂಡ್ರೆ ನಾನೇನು ಅರ್ಥ ಹೇಳಿ? ಅದೇನು ಹೇಳಿದ್ರು ಅಂತ ಅವ್ರಿಗೆ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದನ್ನು ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರು ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನು ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ತೀರ್ಮಾನ ಮಾಡಿದ್ರೆ ಅದು ಫೈನಲ್ಲು. ಅದು ಬಿಟ್ಟು ನಾವು ಅದಕ್ಕೆ ಇದಕ್ಕೆ ಮಾತಾಡಿ ತಮ್ಮ ಅರ್ಥ ಕಲ್ಪಿಸ್ಕೊಳ್ಳೋದಕ್ಕೆ ಅದು ಯಾವಕ್ಕೂ ಉಪಯೋಗಕ್ಕೆ ಬರಲ್ಲ. ಸರಿನಾ? ಅಲ್ಲ, ಪ್ರತಿಪಕ್ಷಗಳೈತೆ ನವೆಂಬರ್ ಕ್ರಾಂತಿ ಮುನ್ಸೂಚನೆ ಇವೆಲ್ಲ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಪದೇ ಪದೇ ಪ್ರತಿಪಕ್ಷ ಇರೋದೇ ಎತ್ಕಟ್ಟಕ್ಕೆ, ಉರಿ ಬೆಂಕಿಗೆ ತುಪ್ಪ ಸುರಿಯೋಕ್ಕೆ ಇರೋದೇ ಅದಕ್ಕೆ. ಆದರೆ ಅವ್ರಿಗೆ ಏನು ಇದು ನಡೀತದೆ ಏನೂ ಗೊತ್ತಿಲ್ಲ. ಅವ್ರಿಗೆ ಮಧ್ಯೆ ತುಪ್ಪ ಹಾಕೋಕ್ಕೆ ಬೆಂಕಿ ಕಾಯಿಸ್ಕೊಳ್ಳೋಕೆ ನೋಡ್ತದೆ, ಅದೊಂದು ನೋಡಿ ನವೆಂಬರಲ್ಲಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. BJP ಕಾಂಗ್ರೆಸ್ ವ್ಯವಹಾರಗಳು ತೀರ್ಮಾನ ಮಾಡುತ್ತಾ? ಮಂತ್ರಿಮಂಡಲ ರಚನೆ ಅವ್ರು ಮಾಡ್ತಾರಾ? ಮುಖ್ಯಮಂತ್ರಿ ಯಾರಾಗಬೇಕು, ಮಂತ್ರಿಗಳಾಗಬೇಕು, ಅವ್ರು ತೀರ್ಮಾನ ಮಾಡ್ತಾರಾ? ವೈ ಆರ್ ಗಿವಿಂಗ್ ಇಂಪಾರ್ಟೆನ್ಸ್? ಎಲ್ಲಿ ಗೊಂದಲಾಗಿದೆ ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಹೇಳೋದಕ್ಕೆ ನೀವೇ ಏನೇನೋ ಅರ್ಥ ಮಾಡ್ಕೊಂಡ್ರೆ ನಾನೇನು ಅರ್ಥ ಹೇಳಿ? ಅದೇನು ಹೇಳಿದ್ರು ಅಂತ ಅವ್ರಿಗೆ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದನ್ನು ತೀರ್ಮಾನ ಡಿಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಒಂದು ಕಡೆ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳಿದ್ದಾರೆ, ಕ್ಯಾಬಿನೆಟ್ ರಚನೆಯನ್ನು BJP ತೀರ್ಮಾನ ಮಾಡಲ್ಲ, ಇದೆಲ್ಲ ಹೇಳ್ತಾ ಇದ್ದಾರೆ. ಯಾರಿಗೂ ಮಾನ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದೇ ಮಹದೇವಪ್ಪನವರು, ಸಿದ್ದರಾಮಯ್ಯನವರು ಅಥವಾ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ರಾಜಣ್ಣ ಎಲ್ಲ ಒಂದು ಕ್ಯಾಂಪ್ ಕಡೆಯವರು. ಈ ಥರದ ಒಂದು ಕ್ಯಾಂಪ್ ಕಡೆಯವರು ಅಂತ ಇದ್ದಾಗ ಒಂದು ಹೇಳಿಕೆ ಅಲ್ಲಿಂದ ಆಚೆ ಬರುತ್ತೆ ಅಂತ ಹೇಳಿದ್ರೆ ಕ್ಯಾಂಪ್ಗೆ ಗೊತ್ತಿಲ್ಲದೆ, ಈ ಬಣಕ್ಕೆ ಗೊತ್ತಿಲ್ಲದೆ ಅಂತೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದನ್ನು ತೇಲಿಸೋ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಈ ಮೆಸೇಜು ಏನು ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾ ಇದೆ, ಏನು ಪರಿಣಾಮ ಉಂಟು ಮಾಡ್ತಾ ಇದೆ, ಅದನ್ನು ಕಾದು ನೋಡ್ತಾ ಇದ್ದಾರಾ ಇವರು ಅಂತ? ಸಹಜವಾಗಿ ರಮಕಾಂತ್, ಯಾಕೆಂದರೆ ನವಂಬರ್ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಇರ್ಬೋದು, ಹಾಗೆ ಸಂಪುಟ ಪುನಾರಚನೆ ಆಗುವಂಥ ವಿಚಾರಗಳಿರ್ಬೋದು. ಚರ್ಚೆಗೆ ಬಂದಿರುವಂತಹ ಸಂದರ್ಭದಲ್ಲೇ ಯತೀಂದ್ರ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು, ಯತೀಂದ್ರ ಅವರು ಆ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆ ಅದರ ಹಿಂದೆ ಏನೋ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಅವರು, ಬೇರೆ ಯಾರೂ ಅಲ್ಲ. ತಮ್ಮ ಮನೆಯಲ್ಲಿ ಏನು ಚರ್ಚೆಗಳಾಗತ್ತೆ ಆ ಚರ್ಚೆಗಳನ್ನು ಮುಂದೆ ಇಟ್ಕೊಂಡೇ ಯತೀಂದ್ರ ಅವರು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುಂದೆ ತಂದಿರುವಂಥ ಸಾಧ್ಯತೆಗಳಿದೆ. ಇದು ಎಲ್ರಿಗೂ ಕೂಡ ಗೊತ್ತಿರಬಹುದು. ಸಿದ್ದರಾಮಯ್ಯನವರು ದೇವೇಗೌಡರ ಗರಡಿಯಲ್ಲಿ ಬೆಳೆದು ಬಂದಂಥವ್ರು, ರಾಜಕೀಯ ಪಟ್ಟುಗಳನ್ನು ಕಲಿತು ಬಂದಂಥವ್ರು. ಈಗ ಆ ಪಟ್ಟುಗಳನ್ನು ಒಂದೊಂದಾಗೆ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥಕೊಳ್ಬೇಕಾಗತ್ತೆ. ಯಾಕೆಂದರೆ ಉಳಿದಿರುವಂತಹ 2.5 ವರ್ಷಗಳ ಕಾಲ ನಾವೇ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ತಮ್ಮ ಪುತ್ರನ ಮೂಲಕ ಮುಂದಕ್ಕೆ ತಂದಿದ್ದಾರೆ. ಸ್ವಲ್ಪ ದಿನ ಹೋದ ನಂತರ ದಲಿತ CM ಕೂಗನ್ನು ಮುಂದೆ ತರ್ತಾರೆ. ಆಗ ಪರಮೇಶ್ವರ್ ಅವರನ್ನು ಮುಂಚೂಣಿಗೆ ತರ್ತಾರೆ. ಈ ಗೊಂದಲಗಳನ್ನು ಕ್ರಿಯೇಟ್ ಮಾಡುವ ಮೂಲಕ ಮುಂದೆ ಇದನ್ನು ಹಾಗೆ 2.5 ವರ್ಷಗಳ ಕಾಲ ಎಳ್ಕೊಂಡು ಹೋಗೋದು, ತಾವು ಅಧಿಕಾರದಲ್ಲಿ ಮುಂದುವರಿಯುವಂಥ ಲೆಕ್ಕಾಚಾರ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದೊಂದೇ ವಿಚಾರಗಳನ್ನು ಈಗ ಬಯಲಿಗೆ ತರ್ತಾ ಇದ್ದಾರೆ. ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರ ಮೂಲಕ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. ತಾವು ಮಾತ್ರ ಸೈಲೆಂಟ್ ಇದ್ದಾರೆ. ಇದೀಗಷ್ಟೇ ಸಭೆಯನ್ನು ಮುಗಿಸಿ ಅವರು ತೆರಳ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಅವರು ಬರಲಿಲ್ಲ.
ಯಾಕೆಂದರೆ ಎಲ್ಲಿ ಬಂದರೆ ಯತೀಂದ್ರ ಅವರ ವಿಚಾರವನ್ನು ಕೇಳ್ತಾರೋ ಪ್ರಶ್ನೆಯನ್ನು ಕೇಳ್ತಾರೋ ಅನ್ನುವಂತಹ ಅನುಮಾನ ಅವ್ರಿಗೆ ಇದ್ದೇ ಇದೆ. ಯಾಕೆಂದರೆ ಕೇಳಿದ ಮೇಲೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ, ಹೇಳದೇ ಇದ್ದರೂ ಅದು ಬೇರೆ ಅಪಾರ್ಥ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಹಾಗಾಗಿ ಎಲ್ಲೂ ಕೂಡ ಅವ್ರು ಮಾತನಾಡಲಿಲ್ಲ, ಸೈಲೆಂಟಾಗಿ ಹಾಗೆ ಹೊರಟರು. ಅಂದರೆ ಈಗ ದಾಳವನ್ನು ಉಳಿಸಿದ್ದಾರೆ, ಅಧಿಕಾರದಲ್ಲಿ 2.5 ವರ್ಷಗಳ ಕಾಲ ನಾನು ಮುಂದುವರಿಬೇಕು, ಅದಕ್ಕೆ ಏನೇನೆಲ್ಲ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ಸಿದ್ದರಾಮಯ್ಯನವರು ಒಂದೊಂದಾಗಿ ತಮ್ಮ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಕೌಂಟ್ರನ್ನು ಕೊಡ್ತಾರೆ ನೋಡಬೇಕಾಗತ್ತೆ. ಈಗ ಯತೀಂದ್ರ ಅವರ ಹೇಳಿಕೆಯಿಂದ ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ಎದುರಾಗ್ತಾ ಇರುವಂಥ ಮುಜುಗರ ಪಾರಾಗೋದಕ್ಕೆ ಈಗಾಗಲೇ ಹೈಕಮಾಂಡ್ಗೂ ಕೂಡ ಅದರ ಒಂದು ಮಾಹಿತಿಯನ್ನು ರವಾನೆ ಮಾಡಲಾಗಿದೆ KPCC ಕಡೆಯಿಂದ. ಈ ರೀತಿಯಾಗಿ ಯತೀಂದ್ರ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇದು ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದನ್ನು ನೀವೇ ಸರಿಪಡಿಸಬೇಕು. ಯಾಕೆಂದರೆ ಹಿಂದೆ ನೀವು ಹೇಳಿದಾಗೆ ಇಕ್ಬಾಲ್ ಹುಸೇನ್ ಮತ್ತು ಇವ್ರಿಗೆ ನಾವು ರಂಗನಾಥ್ ಅವ್ರಿಗೆ, ಶಿವಗಂಗಾ ಬಸವರಾಜ್ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ವಿ. ಈಗ ಇವರು ಹೇಳಿರೋದ್ರಿಂದ ನೀವು ಯಾವ ರೀತಿಯಾದಂಥ ಒಂದು ನಿರ್ದೇಶನವನ್ನು ಕೊಡ್ತೀರಿ, ನೀವು ಮಾಡಬೇಕು ಅಂತೇಳಿ ಈಗ ಒಂದು ಮಾಹಿತಿಯನ್ನು ಕೂಡ ಈಗ ಹೈಕಮಾಂಡ್ ಮುಗಿಸಲಾಗಿದೆ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ. ಸೊ ಅಲ್ಲಿಂದ ಯಾವ ರೀತಿಯಾದಂಥ ಡೈರೆಕ್ಷನ್ ಬರುತ್ತೆ ನೋಡಬೇಕಾಗತ್ತೆ ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.